ಎಲ್ಲರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿನಲ್ಲಿ 3 ಪೇಪರ್ಗಳು ಬರ್ತಾವಲ್ವ, PSTR, GPSTR ಮತ್ತು HSTR. ಅದರಲ್ಲಿ ಪತ್ರಿಕೆ 3 ಅಂತ ಬಂದಾಗ ನಮಗೆ ಯಾವ ಪೇಪರ್ ಇರುತ್ತೆ? ಭಾಷಾ ಸಾಮರ್ಥ್ಯ. ಸೊ ಮುಂಚೆ ಎಲ್ಲ ಭಾಷಾ ಸಾಮರ್ಥ್ಯ ಅಂತ ಬಂದಾಗ GPSTR ಇಲ್ಲಿ ಕೇವಲ ಕನ್ನಡ ಭಾಷೆ ಸಾಮರ್ಥ್ಯ ಅಂತ ಅಷ್ಟೇ ಇತ್ತು. ಸೊ ಇವಾಗ ಭಾಷಾ ಸಾಮರ್ಥ್ಯ ಅಂತ ಕೊಟ್ಬಿಟ್ಟು ನಮಗೆ ಕನ್ನಡ 50 ಮಾರ್ಕ್ಸ್ಗೆ ಆ್ಯಂಡ್ ಇಂಗ್ಲೀಷ್ 50 ಮಾರ್ಕ್ಸ್ಗೆ ಇರುತ್ತೆ. ಸೊ ಇವಾಗ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ತಲೆನೋವಾಗಿರುತ್ತೆ. ಇವಾಗ ಇಂಗ್ಲೀಷ್ ಡಿಸ್ಕ್ರಿಪ್ಟಿವ್ ಪೇಪರ್ ಹೇಗಿರುತ್ತೆ, ಹೆಂಗೆ ಬರೆಯೋದು ಅಂತ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ. ಎಸ್, ತುಂಬ ಈಸಿ ಇರುತ್ತೆ. ಯಾವುದೇ ತಲೆ ಕೆಡಿಸ್ಕೊಳ್ಳುವಂತಹ ಒಂದು ದೊಡ್ಡ ಪತ್ರಿಕೆ ಏನೂ ಆಗಿಲ್ಲ ಅದು. ಆ್ಯಂಡ್ ಯಾವ ರೀತಿ ಇರುತ್ತೆ ನಿಮಗೆ ಒಂದು ಐಡಿಯಾ ಇರಲ್ಲ ಅಲ್ವಾ. ಸೊ ಕನ್ನಡ ಆದರೆ ನೀವು ಬರೆದಿರ್ತೀರಿ, ಐಡಿಯಾ ಇರುತ್ತೆ. ಆ್ಯಂಡ್ ಇಂಗ್ಲೀಷ್ ಪೇಪರ್ ಹೇಗಿರುತ್ತೆ, ಅದು ವಿತೌಟ್ ಆಪ್ಷನ್ಸು ಹೆಂಗೆ ಬರೆಯೋದು ನಾವು ಅಂತ. ಸೊ ಹಾಗಾಗಿ ನಿಮ್ಮ ಟೆನ್ಷನ್ನ ಕಡಿಮೆ ಮಾಡೋಕ್ಕೆ ಈ ವಿಡಿಯೋ. ಎಸ್, ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಮಾಡೆಲ್ ಪೇಪರನ್ನು ನಾನು ತೊಗೊಂಬಂದಿದ್ದೀನಿ. ಇದೇ ಮಾದರಿಯಲ್ಲಿ ಇರುತ್ತೆ ಅಂತ. ಬಿಕಾಸ್ ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ಇದೇ ಥರ ಇರುತ್ತೆ, ಆಯಿತಾ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಅಂತ ಬಂದಾಗ ನಮಗೆ ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ಸ್ನ ಕೊಟ್ಟಿರಲ್ಲ. ಪ್ರಶ್ನೆ ಕೊಟ್ಬಿಟ್ಟು ಅಲ್ಲಿ ಅವರೇನೆ ನಮಗೆ ಬರೆಯೋಕ್ಕೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ಇಂಗ್ಲೀಷ್ನಲ್ಲಿ ಯಾವ ರೀತಿ ಬರುತ್ತೆ ಈಗ ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಗೊತ್ತಾ? ಅಪ್ರೋಪ್ರಿಯೇಟ್ ಎಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ಸ್ ಆಫ್ ದ ವರ್ಬ್ಸ್. ಸೊ ಇಲ್ಲಿ ವರ್ಬ್ಸ್ ಕೇಳಿದ್ದಾರೆ, ಆಯಿತಾ. ವರ್ಬ್ಸ್ನ ನಾವು ಅದಕ್ಕೆ ಹೇಳೋದು, ವರ್ಬ್ಸು, ಅಡ್ವರ್ಬು, ಆಮೇಲೆ ಇಂಟರ್ಜೆಕ್ಷನ್, ಕಂಜಂಕ್ಷನ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್ಸ್ ಎಲ್ಲವನ್ನು ನಾವು ಯಾವ್ಯಾವುದು ಬರುತ್ತೆ ಎಲ್ಲ ನಾವು ಆರ್ಟಿಕಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದೆಲ್ಲ ನಾವು ಕಲ್ತ್ಕೊತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಇಲ್ಲಿ ವರ್ಬ್ನ ನಾವು ಏನು ಬ್ಲ್ಯಾಂಕ್ ಏನು ಕೊಟ್ಟಿದ್ದಾರೆ ಅಲ್ಲಿ ನಾವು ಫಿಲ್ ಮಾಡ್ತಾ ಹೋಗಬೇಕು ಅಂತ. ಸೊ ದೆರ್ ಇಸ್ ನೋ ಆಪ್ಷನ್ಸ್, ಆಯಿತಾ. ಸೊ ಇಲ್ಲಿ ಏನೋ ನೋಡಿ, ಇಲ್ಲಿ ಶಿ ಇಸ್ ಡ್ಯಾಶ್ ಫಾರ್ ಹರ್ ಮೆಲೋಡಿಯಸ್ ವಾಯ್ಸ್ ಅಂತ ಇದೆ, ಆಯಿತಾ. ಅಲ್ಲಿ ನಾವು ಇಲ್ಲಿ ನೌನ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನಾವು ಏನಂತ ಫಿಲ್ ಮಾಡಬೇಕಾಗುತ್ತೆ? ಶಿ ಈಸ್ ನೌನ್ ಫಾರ್ ಹರ್ ಮೆಲೋಡಿಯಸ್ ವಾಯ್ಸ್. ಇಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಶಿ ಈಸ್ ನೋನ್, ಅವಳಿಗೆ ಆಲ್ರೆಡಿ ಅವಳ ಮೆಲೋಡಿಯಸ್ ವಾಯ್ಸ್ನ ಬಗ್ಗೆ ಗೊತ್ತಿತ್ತು. ನೌನ್ ಅಂತ ಬರುತ್ತೆ, NOWN, ನೌನ್ ಅಂತ. ಓಕೆ, ಈ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ದ ಚಿಲ್ಡ್ರನ್ ಡ್ಯಾಶ್ ಅ ಲಾಟ್ ಆಫ್ ಟೈಮ್ ಇನ್ ಪ್ಲೇಯಿಂಗ್. ಸೊ ಸ್ಪೆಂಡ್ ಅಂತ ಕೊಟ್ಟಿದ್ದಾರೆ, ಆಯಿತಾ. ಸೊ ವರ್ಬ್ ಅಂತ ಬಂದಾಗ ನಾವು ಅದು ಸ್ಪೆಂಡನ್ನು ನಾವು ಹೇಗೆ ನಾವು ಇದು ಮಾಡಬೇಕು? ಸ್ಪೆಂಟ್, ದ ಚಿಲ್ಡ್ರನ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಇನ್ ಪ್ಲೇಯಿಂಗ್. ಸೊ ಸ್ಪೆಂಡ್ ಕಾಂಟೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಆರ್ ಪಾಸ್ಟ್. ಸೊ ಹಾಗಾಗಿ ಇಲ್ಲಿ ಸ್ಪೆಂಟ್ ಅಂತಲೂ ಆಗುತ್ತೆ, ಸ್ಪೆಂಡ್ ಅಂತಲೂ ಆಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೂರನೇದು ನೋಡಿ, ಇಲ್ಲಿ ಐ ಡಿಡ್ ನಾಟ್ ಡ್ಯಾಶ್ ದ ಹೋಮ್ ವರ್ಕ್. ಸೊ ಇಲ್ಲಿ ಕಂಪ್ಲೀಟ್ ಅಂತ ಕೊಟ್ಟಿದ್ದಾರೆ. ಅದು ಈ ಸೆಂಟೆನ್ಸ್ಗೆ ನಾವು ಹೆಂಗೆ ಮ್ಯಾಚ್ ಮಾಡಬೇಕಾಗುತ್ತೆ? ಐ ಡಿಡ್ ನಾಟ್ ಕಂಪ್ಲೀಟ್ ದ ಹೋಮ್ ವರ್ಕ್. ಓಕೆ, ಐ ಡಿಡ್ ನಾಟ್ ಕಂಪ್ಲೀಟ್ ದ ಹೋಮ್ ವರ್ಕ್ ಇದೇ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈ ಫ್ರೆಂಡ್ ಡ್ಯಾಶ್ ಆಗ್ರಾ ಲಾಸ್ಟ್ ಇಯರ್. ಇಲ್ಲಿ ವಿಸಿಟ್ ಅಂತ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಲಾಸ್ಟ್ ಇಯರ್ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಬರಬೇಕು? ವಿಸಿಟೆಡ್ ಅಂತ ಬರಬೇಕು. ಮೈ ಫ್ರೆಂಡ್ ವಿಸಿಟೆಡ್ ಆಗ್ರಾ ಲಾಸ್ಟ್ ಇಯರ್. ನನ್ನ ಫ್ರೆಂಡು ಲಾಸ್ಟ್ ಇಯರ್ ಆಗ್ರಾಗೆ ವಿಸಿಟ್ ಹೋಗಿದ್ದ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಕೇಳ್ತಾರೆ. ಸೊ ಇಷ್ಟು ಕ್ವೆಶನ್ಸು. ಓಕೆ, ನೆಕ್ಸ್ಟ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರಿಪೋಸಿಷನ್ಸ್ ಬಗ್ಗೆ ಕೇಳ್ತಾರೆ. ಅದಕ್ಕೂ ಕೂಡ ನಿಮಗೆ ಆಪ್ಷನ್ಸ್ನ ಪ್ರೊವೈಡ್ ಮಾಡಿರಲ್ಲ. ಪ್ರಿಪೋಸಿಷನ್ಸು ನೋಡಿ, ಇಲ್ಲಿ ಎಷ್ಟು ಮಾರ್ಕ್ಸಿಗೆ ಇಲ್ಲಿ ಕೊಟ್ಟಿಲ್ಲ ಎಷ್ಟು ಮಾರ್ಕ್ಸಿಗೆ ಅಂತ. ಬಟ್ ನಮಗೆ 50 ಮಾರ್ಕ್ಸ್ಗೆ ಇರೋದ್ರಿಂದ ಇಲ್ಲಿ 100 ಮಾರ್ಕ್ಸ್ ಪತ್ರಿಕೆ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ, ರಿಡ್ಯೂಸ್ ಮಾಡ್ತಾರೆ ಮಾರ್ಕ್ಸ್ನ. ಓಕೆ, ಇಲ್ಲಿ ಶೀಲಾ ಈಸ್ ಎಕ್ವೆಂಟೆಡ್ ಡ್ಯಾಶ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಬರುತ್ತೆ? ಶೀಲಾ ಈಸ್ ಎಕ್ವೆಂಟೆಡ್ ಡ್ಯಾಶ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅಂದರೆ ವಿತ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮ್ಯಾನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಡ್ಯಾಶ್ ಅದರ್ ಆ್ಯನಿಮಲ್ಸ್. ಮನುಷ್ಯ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಬೇರೆ ಅನಿಮಲ್ಗಿಂತ ಅಂತ ಕನ್ನಡ ಬರುತ್ತೆ, ಇದು ಕನ್ನಡದಲ್ಲಿ ಹೇಳಬೇಕಂದ್ರೆ. ಸೊ ಇಲ್ಲಿ ಡ್ಯಾಶಲ್ಲಿ ಏನು ಬರುತ್ತೆ? ಫ್ರಮ್ ಅಂತ ಬರುತ್ತೆ. ಓಕೆ, ಮ್ಯಾನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಅದರ್ ಆ್ಯನಿಮಲ್. ಇನ್ನು, ಆನು, ಆಫ್ ಇದ್ಯಾವುದು ಕೂಡ ಇದಕ್ಕೆ ಸೂಟ್ ಆಗಲ್ಲ. ಸೊ ಫ್ರಮ್ ಅನ್ನೋದು ಸೂಟ್ ಆಗುತ್ತೆ. ಸೊ ಈ ರೀತಿ ಪ್ರಿಪೋಸಿಷನ್ಸ್ನ ಕೇಳ್ತಾರೆ, ಆಯಿತಾ. ಸೊ ನಾನು ನಿಮಗೆ ನೆಕ್ಸ್ಟು ಪ್ರಾಕ್ಟೀಸ್ ಪೇಪರ್ನ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ. ನಿಮಗೆ ಇದು ಮಾಡೆಲ್ ಪೇಪರ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಸೊ ಒಂದು ಐಡಿಯಾ ಬರುತ್ತಲ್ವ ನಿಮಗೆ ಯಾವ್ಯಾವುದನ್ನು ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೋಬೇಕಂತ, ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಆರ್ಟಿಕಲ್ನ ಕೇಳಿದ್ದಾರೆ.
ಈಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ರಿಕ್ವೈರ್ಸ್ ಅನ್ ಆರ್ಟಿಕಲ್ ಗೊತ್ತಲ್ವಾ, ಎ ಆ್ಯನ್ ಆರ್ ದ, ಇದನ್ನ ನಾವು ಆರ್ಟಿಕಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಆರ್ಟಿಕಲ್ನ ಸೇರಿಸ್ತಾ ಹೋಗಬೇಕಾಗತ್ತೆ. ರವಿ ಈಸ್ ದ ಟಾಲೆಸ್ಟ್ ಬಾಯ್ ಅಮಾಂಗ್ ಹಿಸ್ ಫ್ರೆಂಡ್ಸ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನೀವು ಆರ್ಟಿಕಲ್ ಏನಂತ ಸೇರಿಸ್ತೀರಾ, ರವಿ ಈಸ್ ದ ಟಾಲೆಸ್ಟ್ ಬಾಯ್ ಅಮಾಂಗ್ ಹಿಸ್ ಫ್ರೆಂಡ್ಸ್ ಅಂತ. ಓಕೆ, ಸೊ ಆರ್ಟಿಕಲ್ ಎ ಆ್ಯಂಡ್ ದ ಎಲ್ಲಿ ನಾವು ಸೇರಿಸಬೇಕಾಗುತ್ತೆ ಅದನ್ನು ನಾವು ನೋಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿಲಿ, ಹಿ ಈಸ್ ಯುರೋಪಿಯನ್ ಬೈ ಒರಿಜಿನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು, ಹಿ ಈಸ್ ಅವನು ಒಬ್ಬ. ಸೊ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ಈ ವವಲ್ಸ್ ಇರುತ್ತೆ ಗೊತ್ತಾ, ಇ ಐ ಓ ಯು. ಸೊ ಇದರ ಮುಂದೆ ಬರ್ತಕ್ಕಂತಹ ಇದು ಇ ಅನ್ನೋದು ಒಂದು ವವಲ್ ಅಲ್ವಾ, ಇದರ ಮುಂದೆ ನಾವು ಎ ಅಥವಾ ಆ್ಯನ್ ಅನ್ನು ನಾವು ಸೇರಿಸ್ಕೋಬೇಕಾಗುತ್ತೆ, ಆಯಿತಾ. ಸೊ ಹಿ ಈಸ್ ಅ ಯುರೋಪಿಯನ್ ಬೈ ಒರಿಜಿನ್. ಸೊ ಈ ರೀತಿ ಇವಾಗ ಏನೇನಾಯಿತು, ಆರ್ಟಿಕಲ್ ಆಯಿತು, ಪ್ರಿಪೋಸಿಷನ್ಸ್ ಆಯಿತು, ಆಮೇಲೆ ಇನ್ನೊಂದೇನು ನೋಡ್ಕೊಂಬಂದ್ವಿ ನಾವಿಲ್ಲಿ, ವರ್ಬ್ಸ್ನ ನಾವು ನೋಡ್ಕೊಂಬಂದ್ವಿ, ಆಯಿತಾ. ಓಕೆ, ಇದರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ರೀರೈಟ್ ದೆಮ್ ಆಫ್ಟರ್ ಕರೆಕ್ಷನ್ ಅಂತ ಕೇಳಿದ್ದಾರೆ. ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ them after correction. Each question carries 1 marks. ಸೊ ಇಲ್ಲಿ 6 into 6 ಮಾರ್ಕ್ಸ್, 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 6 ಮಾರ್ಕ್ಸ್ಗೆ ನೀವು ಬರಿಬೇಕಾಗುತ್ತೆ. ಓಕೆ ಸರ್, ಮೇ ಐ ಕಮ್ ಇನ್, ಇದನ್ನು ನಾವೇನು ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಬರಿಬೇಕಾಗುತ್ತೆ. ಬಟ್ ಇಲ್ಲಿ ಏನು ರಾಂಗ್ ಇದೆ, ದಿ ಸೆಂಟೆನ್ಸ್ ಇಸ್ ಆಲ್ರೆಡಿ ಕರೆಕ್ಟ್, ಈ ಸೆಂಟೆನ್ಸ್ ಆ್ಯಕ್ಚುಲಿ ಕರೆಕ್ಟ್ ಆಗಿದೆ. ಓಕೆ ಸರ್, ಮೇ ಐ ಕಮ್ ಇನ್ ಅನ್ನೋದು ಕರೆಕ್ಟಾಗೇ ಇದೆ. ಸೊ ಇದರಲ್ಲಿ ಏನೋ ಕೂಡ ಚೇಂಜಸ್ನ ಮಾಡೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟು ವೇರ್ ಯು ಆರ್ ಸ್ಟೇಯಿಂಗ್ ನೌ, ಇದು ರಾಂಗ್ ಆಗಿದೆ. ನಾವು ಯಾವತ್ತೂ ಕೂಡ ವೇರ್ ಯು ಆರ್ ಸ್ಟೇಯಿಂಗ್ ನೌ ಅಂತ ಕೇಳಲ್ಲ, ವೇರ್ ಆರ್ ಯು ಸ್ಟೇಯಿಂಗ್ ನೌ. ವೇರ್ ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಓಕೆ, ವೇರ್ ಆರ್ ಯು ಸ್ಟೇಯಿಂಗ್ ನೌ ಅಂತ. ಸೊ ಈ ರೀತಿ ವರ್ಡ್ಸ್ನ ಜಂಬಲ್ ಆಗಿ ಕೊಟ್ಟು ಅದನ್ನು ಕರೆಕ್ಟಾಗಿ ಬರೀರಿ ಅಂತ ಕೇಳ್ತಾರೆ. ಇನ್ನು ನೋಡಿ, ದ ಯಂಗ್ ಲೇಡಿ ಲಾಸ್ಟ್ ಹರ್ ಮನಿ ಅಂತ ಇದೆ. ಓಕೆ, ಸೊ ಈ ಸೆಂಟೆನ್ಸ್ ಕಂಪ್ಲೀಟಾಗಿ ರಾಂಗ್ ಅಲ್ವಾ. ಲಾಸ್ಟ್ ಹರ್ ಮನಿ ಅಂತಂದ್ರೆ ಇದಕ್ಕೆ ಅರ್ಥನೇ ಇಲ್ಲ. ದ ಯಂಗ್ ಲೇಡಿ ಲಾಸ್ಟ್ ಹರ್ ಮನಿ, LOST, ಯಂಗ್ ಲೇಡಿ ಅವಳ ಮನಿನ ಕಳ್ಕೊಂಡ್ಬಿಟ್ಟಿದ್ದಾಳೆ, ಲಾಸ್ಟ್ ಆಗಲ್ಲ, LOST, ಲಾಸ್ಟ್ ಹರ್ ಮನಿ, ಆಯಿತಾ. ಓಕೆ, ಈ ಥರ. ಆ್ಯಂಡ್ ನೆಕ್ಸ್ಟು ಟೇಕ್ ಕೇರ್ ಫಾರ್ ಯುವರ್ ಹೆಲ್ತ್ ಅಂತ ಇದೆ. ಓಕೆ, ಟೇಕ್ ಕೇರ್ ಫಾರ್ ಯುವರ್ ಹೆಲ್ತ್ ಅಂದರೆ ಇಲ್ಲಿ ಫಾರ್ ಬರೋ ಹಾಗೇ ಇಲ್ಲ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಈ ಥರ ಬರುತ್ತೆ. ಸೊ ಹೀಗೆ ಸೆಂಟೆನ್ಸ್ನ ರಾಂಗಾಗಿ ಕೊಟ್ಬಿಟ್ಟು ಅದನ್ನು ಸರಿ ಮಾಡಿ ಅಂತ ಕೊಡ್ತಾರೆ. ಇಲ್ಲಿ ನಿಮಗೆ ಆಪ್ಷನ್ಸೇ ಇರಲ್ಲ. ಇದು ನಿಮ್ಗೆ ಓದಿದ ತಕ್ಷಣ ಓಕೆ ಕರೆಕ್ಟಾಗೇ ಇದೆಯಲ್ಲ ಅಂತ ಅನಿಸುತ್ತೆ. ಆದರೆ ನೀವು ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ರೀರೈಟ್ ಆ್ಯಸ್ ಡೈರೆಕ್ಟೆಡ್, ಈಚ್ ಸಬ್ ಕ್ವೆಶ್ಚನ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಬರೀಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಐ ಆಮ್ ಕಾನ್ಫಿಡೆಂಟ್ ಆಫ್ ಗೆಟ್ಟಿಂಗ್ ರೆಕಗ್ನಿಷನ್ ಆಫ್ ಅ ರೈಟರ್. ಇಲ್ಲಿ ಚೂಸ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ರೀರೈಟ್ ದ ಆನ್ಸರ್. ಇಲ್ಲಿ 2 ಕೊಟ್ಟಿದ್ದಾರೆ, ಕಾನ್ಫಿಡೆಂಟ್ ಆ್ಯಂಡ್ ಕಾನ್ಫಿಡೆಂಟ್ ಅಂತ. ಸೊ ಅದರಲ್ಲಿ ಯಾವ ವರ್ಡ್ ಕರೆಕ್ಟ್ ಇದೆ, ಹಾಗಾದರೆ ಯಾವ ವರ್ಡ್ ಕರೆಕ್ಟ್ ಇದೆ ಅದನ್ನು ನಾವು ಬರೀಬೇಕಾಗುತ್ತೆ. ಸೊ ಕಾನ್ಫಿಡೆಂಟ್, CONFIDENT, ಕಾನ್ಫಿಡೆಂಟ್, ಇದು ಕರೆಕ್ಟ್ ಆಗಿರುತ್ತೆ, ಆಯಿತಾ. ಸೊ ಐ ಆಮ್ ಕಾನ್ಫಿಡೆಂಟ್ ಆಫ್ ಗೆಟ್ಟಿಂಗ್ ರಿಕಗ್ನಿಷನ್ ಆಫ್ ಅ ರೈಟರ್. ಸೊ ಇದು ಕರೆಕ್ಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಇನ್ ದ ಈವ್ನಿಂಗ್, ಚೂಸ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ರೀರೈಟ್ ದ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆಸ್ಟಿನೇಷನ್ ಅಂತ ಇದೆ. ಸೊ ನಾವು ಯಾವುದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕಾಗುತ್ತೆ, ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್, ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಇನ್ ದ ಈವ್ನಿಂಗ್ ಅನ್ನೋದಾಗುತ್ತೆ. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆನ ಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ, ಈಚ್ ಸಬ್ ಕ್ವೆಶ್ಚನ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಇಲ್ಲಿ 6ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ 5 ಕ್ವೆಶನ್ಸ್ ಇರುತ್ತೆ, ಈಚ್ ಕ್ವೆಶನ್ಸ್ಗೆ 1 ಮಾರ್ಕ್ಸ್ ಆಗಿ. ಇದು ಈಸಿ ಇರುತ್ತೆ. ಹೇಗೆ ಅಂತಂದರೆ ಇಲ್ಲಿ ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ನ ನಾವು ನೀಟಾಗಿ ಓದ್ಕೊಂಡು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಪ್ಯಾರಾಗ್ರಾಫಲ್ಲೇ ಏನಿರುತ್ತೆ, ಆನ್ಸರ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 7ನೇ ಕ್ವೆಶನ್ನು, ಪ್ರಿಸಿಸ್ ರೈಟಿಂಗ್. ಇದನ್ನು ಏನು ನಮ್ಮ KPSCನಲ್ಲಿ ಏನು ಡಿಸ್ಕ್ರಿಪ್ಟಿವ್ ಕನ್ನಡ ಪೇಪರ್ ಇರುತ್ತೆ, ಅದರಲ್ಲಿ ಸಂಕ್ಷಿಪ್ತ ಬರವಣಿಗೆ ಅಂತ ಕೊಡ್ತಾರೆ. ಇವಾಗ ಒಂದು ಪ್ಯಾರಾಗ್ರಾಫ್ನ ನಾವು ಕೆಲವೊಂದು ವರ್ಡ್ಸ್ಗಳನ್ನು ಕಡಿಮೆ ಮಾಡಿ ಯಾವ ರೀತಿ ಮೀನಿಂಗ್ಫುಲ್ಲಾಗಿ ಆ ಸೆಂಟೆನ್ಸ್ನ ಬರೆಯೋದು ಅಥವಾ ಆ ಪ್ಯಾರಾಗ್ರಾಫನ್ನು ಬರೆಯೋದು ಅಂತ. ಸೊ ಕೆಲವೊಂದು ವರ್ಡ್ಸ್ ಅನ್ವಾಂಟೆಡ್ ಆಗಿ ಲ್ಯಾಗ್ ಮಾಡಿಕೊಂಡು ಬರೆದಿರ್ತೀವಿ ಅಲ್ವಾ. ಸೊ ಅದರಲ್ಲಿ ಯಾವ ಪದಗಳು ಬೇಡ ಅದನ್ನು ಕಟ್ ಮಾಡಿದರೂ ಕೂಡ
ಆ ಒಂದು ಸೆಂಟೆನ್ಸ್ ಅಥವಾ ಆ ಒಂದು ಪ್ಯಾರಾಗ್ರಾಫ್ ಅರ್ಥಗರ್ಭಿತವಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು. ಸೊ ಆ ರೀತಿ ಯಾವ ಥರ ಬರೆಯೋದು ಅಂತ ಅದನ್ನು ನಾವು ಪ್ರಿಸಸ್ ರೈಟಿಂಗ್ ಅಥವಾ ಸಂಕ್ಷಿಪ್ತ ಬರವಣಿಗೆ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ನಾನು ಆಲ್ರೆಡಿ ಆ ವಿಡಿಯೋನ ಮಾಡಿದ್ದೀನಿ. ಸೊ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಕನ್ನಡದಲ್ಲಿ ಬೇಕು ಅಂತಂದರೆ ನೀವು ನೀಟಾಗಿ ನೋಡ್ಕೊಬೋದು ವಿಡಿಯೋನ. ಬಟ್ ಇಂಗ್ಲೀಷಲ್ಲಿ ನಾನು ಜಸ್ಟ್ ನಿಮಗೆ ಹೇಳ್ತೀನಿ ಅಷ್ಟೇ ಯಾವ ರೀತಿ ಇರುತ್ತೆ ಅಂತ. ಅದನ್ನು ನಾನು ಡೆಪ್ತಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಪ್ರಿಸಿಸ್ ರೈಟಿಂಗು ಈ ಥರ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫಲ್ಲಿ ಬೇಡದೇ ಇರುವಂತಹ ಕೆಲವೊಂದು ವರ್ಡ್ಸ್ಗಳನ್ನು ನೀವು ರಿಮೂವ್ ಮಾಡಿ ಅರ್ಥಗರ್ಭಿತವಾಗಿ ಪ್ಯಾರಾಗ್ರಾಫ್ನ ಕಡಿಮೆ ಮಾಡಿ ಯಾವ ರೀತಿ ಬರಿತೀರಾ ಅನ್ನೋದು, ಅದಕ್ಕೆ ಎಷ್ಟು ಮಾರ್ಕ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, 25 ಮಾರ್ಕ್ಸ್. ಸೊ ಇದು 100 ಮಾರ್ಕ್ಸ್ ಕ್ವೆಶನ್ಸ್ ಆಗಿರೋದು 25 ಮಾರ್ಕ್ಸು. ನಿಮಗೆ 50 ಮಾರ್ಕ್ಸಿಗೆ ಅಂತ ಬಂದಾಗ ಸ್ವಲ್ಪ ಕಡಿಮೆ ಮಾಡ್ತಾರೆ, ಆಯಿತಾ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಆನ್ಸರ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಇದು ಬಂದುಬಿಟ್ಟು ನಿಮಗೆ ರಜೆ ಅರ್ಜಿ ಲೆಟರ್ ರೈಟಿಂಗ್ ಅಂತ ನಾವು ಏನು ಹೇಳ್ತೀವಲ್ಲ, ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ನಮ್ಮ ಕನ್ನಡದಲ್ಲಿ ಆದರೆ ನಾವು ಲೆಟರ್ ರೈಟಿಂಗ್ನ ನಾವು ಈಸಿಯಾಗಿ ಬರೆದು ಬಿಡ್ತೀವಿ. ಬಟ್ ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಕಷ್ಟ ಆಗುತ್ತೆ ಅಲ್ವಾ. ಸೊ ಎಸ್, ಕಷ್ಟ ಅಂತ ಅಂದ್ಕೊಡ್ಬೇಡಿ, ಯಾಕೆ ತುಂಬ ಈಸಿಯಾಗಿ ನಾವು ಬರಿಬೋದು. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ದಿಸ್ ಆರ್ ದ್ಯಾಟ್, ಇದು ಅಥವಾ ಅದನ್ನು, ಎರಡರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಇಮ್ಯಾಜಿನ್ ಸೆಕೆಂಡ್ ಒನ್ ನಾನು ಓದ್ತಾ ಇದ್ದೀನಿ. ಇಮ್ಯಾಜಿನ್ ಯು ಆರ್ ಮಿಸ್ಟರ್ ಆನಂದ್, ಅನ್ ಎಂಪ್ಲಾಯಿ ಆಫ್ ನ್ಯಾಷನಲೈಸ್ಡ್ ಬ್ಯಾಂಕ್ ಇನ್ ಬ್ಯಾಂಗ್ಳೂರ್. ರೈಟ್ ಅ ಲೀವ್ ಲೆಟರ್ ಟು ದ ಮ್ಯಾನೇಜರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸ್ಯಾಂಕ್ಷನ್ 4 days ಲೀವ್ ಟು ಅಟೆಂಡ್ ಯುವರ್ ಬ್ರದರ್ಸ್ ವೆಡ್ಡಿಂಗ್ ಇನ್ ಮೈಸೂರು. ಓಕೆ, ಇಲ್ಲಿ ಏನು ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೀವು ನಿಮ್ಮ ಹೆಸರು ಆನಂದ್ ಅಂತ ಇರುತ್ತೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಬ್ಯಾಂಗ್ಳೂರಲ್ಲಿ ನೀವು ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿರ್ತೀರ. ನಿಮ್ಮ ತಮ್ಮನ ಅಥವಾ ಅಣ್ಣನ ಮದುವೆಗೆ ಹೋಗಲಿಕ್ಕೆ ನಿಮಗೆ 4 days ಲೀವ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನೀವು 4 days ಲೀವ್ ಬೇಕು ಅಂತ ಮ್ಯಾನೇಜರ್ಗೆ ರಿಕ್ವೆಸ್ಟ್ ಮಾಡಿ ಒಂದು ಲೆಟರನ್ನು ಬರೀಬೇಕಾಗಿರುತ್ತೆ. ಆ್ಯಂಡ್ ಇಲ್ಲಿ ಡೋಂಟ್ ಮೆನ್ಷನ್ ಯುವರ್ ನೇಮ್ ಆರ್ ರೋಲ್ ನಂಬರ್ ಎನಿವೇರ್ ಇನ್ ದ ಆನ್ಸರ್ ಶೀಟ್ ಅಂತ ಇದೆ. ಅಂದರೆ ಯಾವಾಗಲೂ ಅಷ್ಟೇ ಒಂದು ಪತ್ರಿಕೆಯನ್ನು ಅಂದರೆ ಒಂದು ಪತ್ರವನ್ನು ಬರಿತಾ ಇದ್ದೀವಿ ಅಂತಂದಾಗ ನಿಮ್ಮ ರೋಲ್ ನಂಬರ್ ಆ್ಯಂಡ್ ನಿಮ್ಮ ಒಂದು ಹೆಸರನ್ನು ನೀವು ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡೋ ಹಾಗೆ ಇಲ್ಲ. ಓಕೆ, ಸರಿ. ಹಾಗಾದರೆ ಈ ಥರ ಒಂದು ಪ್ರಶ್ನೆ ಕೊಟ್ಟಾಗ ನೀವು ಹೆಂಗೆ ಬರೀತೀರಾ, ಫ್ರಮ್ ಅಡ್ರೆಸ್ ಬರಿಬೇಕು ಫಸ್ಟಿಗೆ ನೀವು, ಆಯಿತಾ. ಫ್ರಮ್ ಅಡ್ರೆಸ್ ಬರಿತೀರಾ. ಫ್ರಮ್ ಅಂತಂದರೆ ಯಾರಿಂದ, ನಿಮ್ಮಿಂದ ಹೋಗ್ತಾ ಇರೋದು ಲೆಟರ್. ಓಕೆ, ಸೊ ನಿಮ್ಮ ಹೆಸರು ಏನಿದೆ ಇಲ್ಲಿ ಮಿಸ್ಟರ್ ಆನಂದ್ ಅಂತ ಏನಾದರೂ ಬರಿಬೋದು, ಅಥವಾ XXXYYYZZ ಅಂತನಾದರೂ ಬರಿಬೋದು. ಮಿಸ್ಟರ್ ಆನಂದ್, ಅಸಿಸ್ಟೆಂಟ್ ಮ್ಯಾನೇಜರ್, ನ್ಯಾಷನಲೈಸ್ಡ್ ಬ್ಯಾಂಕ್, MG ರೋಡ್, ಬ್ರಾಂಚ್ ಬ್ಯಾಂಗ್ಳೂರು. ಓಕೆ, ಇಷ್ಟು ಬರಿತೀರಾ ಫ್ರಮ್ ಅಡ್ರೆಸ್ಸು. ಆ್ಯಂಡ್ ನೀವು ಯಾರಿಗೆ ಬರಿತಾ ಇದ್ದೀರಾ, ಟು ಅಡ್ರೆಸ್ನ ಬರಿಬೇಕಾಗುತ್ತೆ. ಇದರ ಕೆಳಗಡೆ ಟು ಅಡ್ರೆಸ್ನ ಬರಬೇಕಾಗುತ್ತೆ. ಯಾರಿಗೆ, ದ ಬ್ರಾಂಚ್ ಮ್ಯಾನೇಜರ್. ಓಕೆ, ದ ಬ್ರಾಂಚ್ ಮ್ಯಾನೇಜರ್, ನ್ಯಾಷನಲೈಸ್ಡ್ ಬ್ಯಾಂಕ್, MG ರೋಡ್, ಬ್ರಾಂಚ್ ಬ್ಯಾಂಗ್ಳೂರ್. ಓಕೆ, ಇದಿಷ್ಟಾಯಿತು. ಫ್ರಮ್ ಅಡ್ರೆಸ್ ಆಯಿತು, ಟು ಅಡ್ರೆಸ್ ಆಯಿತು. ನಾವು ಕನ್ನಡದಲ್ಲಿ ಇಂದ ಮತ್ತು ಗೆ ಅಂತ ಬರಿತೀವಲ್ವ, ಯಾರಿಂದ ಹಾಗೆಯೇ ಯಾರಿಗೆ ಬರಿತಾ ಇದ್ದೀವಿ ಅಂತ. ಅದಾದಮೇಲೆ ನಾವು ಕನ್ನಡದಲ್ಲಿ ಮಾನ್ಯರೇ ಅಂತ ಬರಿತೀವಲ್ವ, ಅದನ್ನೇ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಬರಿಬೇಕಾಗುತ್ತೆ. ಓಕೆ, ರೆಸ್ಪೆಕ್ಟೆಡ್ ಸರ್ ಅಂತ ಬರಿಬೇಕಾಗುತ್ತೆ. ರೆಸ್ಪೆಕ್ಟೆಡ್ ಸರ್ ಆದಮೇಲೆ ಸಬ್ಜೆಕ್ಟು. ಏನು ಸಬ್ಜೆಕ್ಟು, ಓಕೆ, ಅಪ್ಲಿಕೇಶನ್ ಫಾರ್ 4 days ಆಫ್ ಕ್ಯಾಶುವಲ್ ಲೀವ್. ಓಕೆ, ನಾನು 4 ದಿನಗಳ ಒಂದು ರಜೆಗಾಗಿ ನಾನು ಅಪ್ಲಿಕೇಶನ್ ಅಥವಾ ಈ ಒಂದು ಪತ್ರವನ್ನು ಬರಿತಾ ಇದ್ದೀನಿ ಅನ್ನೋ ಥರ. ಓಕೆ, ಸಬ್ಜೆಕ್ಟ್ ಆದಮೇಲೆ ಅದರ ಕೆಳಗಡೆ ವಿಷಯವನ್ನು ನೀವು ಬರಿತಾ ಹೋಗಬೇಕಾಗುತ್ತೆ. ವಿತ್ ರೆಫರೆನ್ಸ್ ಟು ದ ಸಬ್ಜೆಕ್ಟ್ ಸೈಟೆಡ್ ಅಬೋ, ಐ ಆಮ್ ರೈಟಿಂಗ್ ಟು ರಿಕ್ವೆಸ್ಟ್ ಫಾರ್ 4 days ಆಫ್ ಕ್ಯಾಶುವಲ್ ಲೀವ್ ಫ್ರಮ್ 22nd. ನಿಮಗೆ ಯಾವ ಡೇಟ್ ಅನುಕೂಲ ಆ ಡೇಟ್. ಓಕೆ, 22nd July 2006 to 25th July 2006. My elder brother's wedding ceremony is scheduled to take place in Mysore on 23rd July 2026. Being the immediate family member. Okay, being the immediate family member, I need to oversee the event arrangements, logistic, and attend all the associated cultural rituals. I have successfully completed my outstanding weekly targets and have requested my colleague Mr. YYY, our ಹೆಸರು ಏನಿದೆ ಅದನ್ನು ಬರೀರಿ, to look after any urgent official duties in my absence to ensure smooth branch operations. I will resume my desk on 27th July 2026. ಇಷ್ಟು ಬರ್ದಾದ ಮೇಲೆ ಲಾಸ್ಟಲ್ಲಿ I kindly request you to approve and sanction my leave for the offer mentioned dates. I shall remain highly obliged ಅಂತ ಬರೆದ್ಬಿಟ್ಟು ಕೆಳಗಡೆ ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ ಅಂತ ಹಾಕಿ, ಅಲ್ಲಿ ಏನು ಕ್ವೆಶನಲ್ಲಿ ಮಿಸ್ಟರ್ ಆನಂದ್ ಅಂತ ಕೊಟ್ಟಿದ್ದಾರೆ ಅದನ್ನು ಬೇಕಾದ್ರೆ ಬರಿಬೋದು. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಬರೆಯೋ ಹಂಗಿಲ್ಲ.
ಸೊ ಈ ಥರ ಬರೆದುಬಿಟ್ಟು ಸಿಗ್ನೇಚರ್ ಅಷ್ಟೇನು. ಓಕೆ, ಡೇಟ್ ಇದನ್ನು ಹಾಕಿಬಿಟ್ರೆ ನಿಮ್ಮ ಒಂದು ರಜೆ ಅರ್ಜಿ ಇಂಗ್ಲೀಷ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಒಂದಷ್ಟು ರಜೆ ಅರ್ಜಿಗಳನ್ನು ನಾನು ಕಲೆಕ್ಟ್ ಮಾಡ್ಕೊಂಡು ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ರಜೆ ಅರ್ಜಿ ಬರೆಯೋದು ತುಂಬ ಸಿಂಪಲ್. ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ, ಆಮೇಲೆ ಎಸ್ಸೆ ರೈಟಿಂಗ್ ಕೇಳ್ತಾರೆ. ಸೊ ಎಸ್ಸೆ ರೈಟಿಂಗ್ಸ್ ಏನೇನು ಕೇಳಬಹುದು, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹಾಬೀಸ್ ಬಗ್ಗೆ ಕೇಳ್ಬೋದು, ಮೈ ಫೇವ್ರೆಟ್ ಹಾಬೀಸು, ಗೇಮ್ಸು, ಸೊ ಈ ಥರ ಎಲ್ಲ ಕೇಳ್ತಾರೆ. ಇವಾಗ ನಿಮ್ಮ ಫೇವ್ರೆಟ್ ಹಾಬೀಸ್, ನೀವೇನು ನಿಮ್ಮ ಒಂದು ಹವ್ಯಾಸಗಳೇನಿದೆ ಅದರ ಮೇಲೆ ಎಸ್ಸೆ ರೈಟಿಂಗ್ನ ಬರಿಬೋದು. ಓಕೆ, ಆ್ಯಂಡ್ ಅದಾದಮೇಲೆ ಗೇಮ್ಸ್ಗಳ ಬಗ್ಗೆ ನೀವು ಎಸ್ಸೆ ರೈಟಿಂಗ್ನ ಬರಿಬೋದು. ಸೊ ಈ ಥರ ಎಸ್ಸೆ ರೈಟಿಂಗ್ ಬರಿಬೇಕಾದ್ರೆ ಇಂಟ್ರೊಡಕ್ಷನ್ ಪೀಠಿಕೆ ಹಾಕಬೇಕಾಗುತ್ತೆ, ಅದಾದಮೇಲೆ ವಿಷಯ ಬರಿಬೇಕಾಗುತ್ತೆ, ಅದಾದಮೇಲೆ ಕನ್ಕ್ಲೂಷನ್ ಬರಿಬೇಕಾಗುತ್ತೆ. ಸೊ ಈ ಥರ ಆಮೇಲೆ ಎಸ್ಸೆ ರೈಟಿಂಗ್ಸ್ನ ಕೂಡ ಕೆಲವೊಂದು ಎಸ್ಸೆ ರೈಟಿಂಗ್ಸ್ನ ಕೂಡ ನಾನು ನಿಮಗೆ ಆಮೇಲೆ ಪ್ರೊವೈಡ್ ಮಾಡ್ತೀನಿ. ಸೊ ಈ ಥರ ಇಂಗ್ಲೀಷ್ ಭಾಷಾ ಸಾಮರ್ಥ್ಯ ಪ್ರಶ್ನೆ ಪತ್ರಿಕೆ ಈ ಥರ ಇರುತ್ತೆ. ನಿಮಗೆ ಆನ್ಸರ್ ಏನು ಆಪ್ಷನ್ಸ್ಗಳು ಇರೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ನೀವು ಏನು ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ವ್ಯಾಕರಣದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆಮೇಲೆ ಆಪೋಸಿಟ್ ವರ್ಡ್ಸ್ ಆಗಿರ್ಬೋದು, ಕೆಲವೊಂದು ಸಲ ಕೇಳ್ತಾರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಆಮೇಲೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಆಗಿರ್ಬೋದು. ಸೊ ಕಂಪ್ಲೀಟಾಗಿ ನೀವು ಗ್ರಾಮರ್ನ ಬಗ್ಗೆ ಫೋಕಸ್ ಮಾಡಿ, ಆಯಿತಾ. ಆಮೇಲೆ ಇದು ರಜೆ ಅರ್ಜಿ ಏನು ಲೆಟರ್ ರೈಟಿಂಗ್ ಆಗಿರ್ಬೋದು, ಪ್ರೆಸಸ್ ರೈಟಿಂಗ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ಸ್ ಆಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ನೀವು ಇದು ಮಾಡಬೇಕಾಗುತ್ತೆ. ಆ್ಯಂಡ್ ಲೆಟರ್ ರೈಟಿಂಗ್ ಅಂತ ಬಂದಾಗ ಈ ರೀತಿ ಅಫಿಷಿಯಲ್ ಲೆಟರ್ಸು ಇರುತ್ತೆ ಆ್ಯಂಡ್ ಪರ್ಸ್ನಲ್ ಲೆಟರ್ ಕೂಡ ಇರುತ್ತೆ. ಸೊ ವ್ಯಾವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರ ಅಂತ ನೀವು ಅದ್ರ ಬಗ್ಗೆನೂ ಕೂಡ ತಿಳ್ಕೊಬೇಕು. ಎಲ್ಲವನ್ನು ಕೂಡ ನಾನು ನೆಕ್ಸ್ಟು ಪರ್ಟಿಕ್ಯುಲರ್ ಆಗಿ ಒಂದೊಂದು ಟಾಪಿಕ್ನ ಮೇಲೇ ವಿಡಿಯೋ ಮಾಡ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ಇಂಗ್ಲೀಷ್ ಆಯಿತು. ಸೊ ಇವಾಗ ಕನ್ನಡ ಹೇಗಿರುತ್ತೆ, ನಿಮ್ಗೆ ಆಲ್ಮೋಸ್ಟ್ ಕನ್ನಡ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ನಾನು ಕನ್ನಡ ಹೆಂಗಿರುತ್ತೆ ಅಂತ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟಿಗೆ ಕನ್ನಡದಲ್ಲಿ ನಿಮಗೆ ಪ್ರಬಂಧ ಕೇಳ್ತಾರೆ, ಆಯಿತಾ. ಸೊ ಪ್ರಬಂಧ ಯಾವುದ್ರ ಅವರು ಒಂದಷ್ಟು ಟಾಪಿಕ್ಸ್ ಕೊಟ್ಟಿರ್ತಾರೆ, 3 to 4 ಟಾಪಿಕ್ಸ್ ಕೊಟ್ಟಿರ್ತಾರೆ. ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನು ಬರೀಬೇಕಾಗುತ್ತೆ. ವಿಜ್ಞಾನದ ಉಪಯೋಗ ಮತ್ತು ದುರುಪಯೋಗ ಆಗಿರ್ಬೋದು, ಧೈರ್ಯವೇ ದೊಡ್ಡ ಸಾಧನೆ, ನೀವು ಮೆಚ್ಚುವ ಸಾಹಿತ್ಯ, ವಿಶ್ವದ ಶಾಂತಿ ಸಾಧನೆ, ಇದನ್ನು ಬರೀಬೋದು ನೋಡಿ. ವಿಜ್ಞಾನದ ಉಪಯೋಗ ಮತ್ತು ದುರುಪಯೋಗ ತುಂಬ ಚೆನ್ನಾಗಿ ಬರೀಬೋದು. ಓಕೆ, ಸೊ ಅದಕ್ಕೆ ಪೀಠಿಕೆ ಹಾಕಬೇಕು, ಅದರ ಉಪಯೋಗ ಏನಿದೆ, ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾರಿಗೆ ಕ್ಷೇತ್ರದಲ್ಲಿ, ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ನಾವು ಯಾವ ರೀತಿಯಾಗಿ ಸೈನ್ಸ್ನ ಬಳಸ್ಕೊತೀವಿ ಅಂತ. ಆಮೇಲೆ ವಿಜ್ಞಾನದ ದುರುಪಯೋಗ, ವಿನಾಶಕಾರಿ ಅಸ್ತ್ರಗಳಾಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಸೈಬರ್ ಅಪರಾಧಗಳು ಮತ್ತು ತಂತ್ರಜ್ಞಾನದ ದಾಸ್ಯ. ಸೊ ಇಂಟರ್ನೆಟ್ ಬಳಕೆಯಿಂದಾಗಿ ಬ್ಯಾಂಕಿಂಗ್ ವಂಚನೆಗಳಾಗ್ತಾ ಇದ್ದಾವೆ, ಆಮೇಲೆ ಖಾಸಗಿತನದ ಉಲ್ಲಂಘನೆ ಹೆಚ್ಚಾಗ್ತಾ ಇದೆ, ಯುವ ಪೀಳಿಗೆ ಮೊಬೈಲ್ ಆಟಗಳಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗಿ ಏನು ಹೇಳ್ತಾರೆ, ಒಂದು ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊತಾ ಇದ್ದಾರೆ. ಸೊ ಈ ರೀತಿ ಬಹಳಷ್ಟು ಪಾಯಿಂಟ್ಸ್ಗಳನ್ನು ಹಾಕಿ ಬರಿತಾ ಹೋಗ್ಬೋದು. ಮತ್ತು ಉಪಸಂಹಾರ ಏನು, ವಿಜ್ಞಾನ ಒಂದು ಕತ್ತಿ ಇದ್ದ ಹಾಗೆ, ಅದನ್ನು ಹಣ್ಣು ಕೊಯ್ಯಲು ಬಳಸಬಹುದು ಅಥವಾ ಜೀವ ತೆಗೆಯಲು ಬಳಸಬಹುದು. ಸೊ ಈ ಥರ ನಿಮ್ಮ ಒಂದು ಕ್ರಿಯೇಟಿವಿಟಿನ ಬಳಸ್ಕೊಂಡು ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ಬೇಕು, ಏನು ವರ್ಡ್ಸ್ಗಳನ್ನ ಬಳಸಿದ್ದಾರೆ ಅಂತ ಹಂಗೆ ಬರಿಬೇಕು, ಆಯಿತಾ. ಸೊ ತಂತ್ರಜ್ಞಾನದ ಒಂದು ಟೆಕ್ನಾಲಜಿಯ ಒಂದು ಅತಿಯಾದ ವ್ಯಾಮೋಹವನ್ನು ಬಿಟ್ಟು ಮಾನವೀಯ ಮೌಲ್ಯಗಳ ಒಂದು ಚೌಕಟ್ಟಿನಲ್ಲಿ ವಿಜ್ಞಾನವನ್ನು ಬಳಸಿದಾಗ ಮಾತ್ರ ಅದು ವಿಶ್ವದ ಕಲ್ಯಾಣ ಸಾಧ್ಯ. ಸೊ ಈ ಥರ ಎಲ್ಲ ಬರಿತಾ ಹೋಗ್ಬೋದು. ಓಕೆ, ಸೊ ಇದೆಲ್ಲ ಕನ್ನಡ ನಿಮ್ಗೆ ಹೇಳೋದೇ ಬೇಡ ಬಿಡಿ, ಕನ್ನಡ ತುಂಬ ಚೆನ್ನಾಗಿ ಬರಿತೀರಾ, ಆಯ್ತಾ. ಓಕೆ, ನೆಕ್ಸ್ಟ್ ಇನ್ನು ಇಲ್ಲಿ ನಿಮಗೆ ಗದ್ಯ ಭಾಗದ ಕೊನೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಎಸ್ಸೆ ರೈಟಿಂಗ್ ಕೂಡ ಈಸಿ ಇರುತ್ತೆ, ಅದನ್ನು ಕೂಡ ನೀವು ಬರೀಬಹುದು. ಸೊ ಎಸ್ಸೆ ರೈಟಿಂಗ್ ಕೊಟ್ಬಿಟ್ಟು ಇಲ್ಲಿ ನಿಮಗೆ ಸ್ಪೇಸ್ ಕೊಟ್ಟಿರ್ತಾರೆ, ಆಯಿತಾ. ಆ್ಯಂಡ್ ಅದನ್ನು ಬರೀರಿ ಅಂತ ಹೇಳಿಬಿಟ್ಟು, ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸಾರಾಂಶವನ್ನು ಬರೀರಿ ಅಂತ ಕೇಳ್ತಾರೆ. ಸಾರಾಂಶ ಅಂತ ಬಂದಾಗ ನಿಮಗೆ 100 ಶಬ್ದಗಳಿಗೆ ಮೀರದಂತೆ ಕೆಳಗಿನ ಗದ್ಯ ಭಾಗದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ. ಸೊ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ನಿಮಗೇನು ಅನಿಸ್ತು, ಸೊ ಅದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಸಾರಾಂಶವನ್ನು ಬರೀಬೇಕು. ಸೊ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆಲ್ಲ, ಆಯಿತಾ. ನೆಕ್ಸ್ಟು ಮುಂದಿನ ಒಂದು ಕ್ವೆಶನ್ ಏನಂತ ಕೇಳಿದ್ದಾರೆ ಗೊತ್ತಾ, ಕನ್ನಡಕ್ಕೆ ಭಾಷಾಂತರಿಸಿ ಟ್ರಾನ್ಸ್ಲೇಷನ್ ಇರುತ್ತೆ. ಸೊ ಕನ್ನಡ ಪೇಪರ್ ಆಗಿರೋದ್ರಿಂದ ನಿಮಗೆ ಇಂಗ್ಲೀಷ್ ಬಗ್ಗೆ ನಾಲೆಡ್ಜ್ ಎಷ್ಟಿದೆ ಅಂತ ಮೇ ಬಿ ಇದನ್ನ ಕಟ್ ಕೂಡ ಮಾಡ್ಬೋದು, ಯಾಕಂದರೆ ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಟಿವ್ ಅಂತ 50 ಮಾರ್ಕ್ಸ್ಗೆ ಇಂಗ್ಲೀಷ್ನೇ ಇಟ್ಟಿರೋದ್ರಿಂದ ಈ ಭಾಗವನ್ನು ಕಟ್ ಮಾಡಬಹುದು ಅನಿಸುತ್ತೆ. ಓಕೆ, ಸೊ ಕನ್ನಡಕ್ಕೆ ಭಾಷಾಂತರಿಸಿ ಇಂಗ್ಲೀಷ್ ಪ್ಯಾರಾಗ್ರಾಫ್ನ ಕೊಟ್ಬಿಟ್ಟು ನಿಮಗೆ ಕನ್ನಡಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅಂತ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಇನ್ನೇನು ಕೇಳಬಹುದು, ಒಂದು ಪತ್ರವನ್ನು ಬರೀರಿ ಅಂತ ಕೇಳ್ತಾರೆ. ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನು ಬರೀರಿ, ಟಾಪಿಕ್ ಅವರೇ ಕೊಟ್ಟಿರ್ತಾರೆ. ಯೋಜನೆಗಳೇ ಯಶಸ್ಸಿನ ಮೈಲುಗಲ್ಲು, ಆಮೇಲೆ ಪ್ರಾಚೀನ ಸ್ಮಾರಕಗಳನ್ನ ರಕ್ಷಿಸುವಲ್ಲಿ ಯುವ ಜನತೆಯ ಪಾತ್ರ, ಸಾವಯವ ಕೃಷಿ ಇಂದಿನ ಒಂದು ಅಗತ್ಯತೆಯಾಗಿದೆ. ಸೊ ನೀವು ಯಾವುದನ್ನು ಬರೀತೀರಾ, ನೀವು ಈ ಒಂದು ಇದನ್ನು ತಗೊಳ್ತೀರಾ, ಸಾವಯವ ಕೃಷಿ ಇಂದಿನ ಅಗತ್ಯತೆಯಾಗಿದೆ, ಯಾರಿಂದ, ಆಮೇಲೆ ಯಾರಿಗೆ ಬರಿತಾ ಇದ್ದೀರಾ, ಆಮೇಲೆ ಮಾನ್ಯರೇ ಅಂತ ಬರೀಬೇಕಾಗುತ್ತೆ. ವಿಷಯ, ಸೊ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗುತ್ತೆ. ಸೊ ಇಂದಿನ ಒಂದು ಆಧುನಿಕ ಯುಗದಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ
ಮತ್ತು ಕೀಟನಾಶಕಗಳ ಬಳಕೆಯಿಂದಾಗಿ ಮಣ್ಣಿನ ಒಂದು ಫಲವತ್ತತೆ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ನಾಶ ಆಗೋದಲ್ಲದೆ ನಾವು ಸೇವಿಸ್ತಕ್ಕಂತಹ ಆಹಾರ ಕೂಡ ಏನಾಗ್ತಾ ಇದೆ, ವಿಷ ಆಗ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಸಾವಯವ ಕೃಷಿ ಇಂದಿನ ಒಂದು ತುರ್ತು ಅಗತ್ಯತೆಯಾಗಿದೆ. ನೈಸರ್ಗಿಕ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಜೀವಾಮೃತಗಳ ಬಳಕೆಯಿಂದ ಭೂಮಿಯ ಆರೋಗ್ಯ ಸುಧಾರಿಸ್ತಾ ಇದೆ. ಸೊ ಈ ರೀತಿ ನಿಮಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಒಂದಷ್ಟು ಪದಗಳಿಗೆ ಮೀರಿದ ಹಾಗೆ ಪತ್ರವನ್ನು ಬರಿಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಮತ್ತು ಯುವ ಜನತೆ ಒಟ್ಟಾಗಿ ಸಾವಯವ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದೆ ಅಂತ ಕೇಳ್ಕೊತೀನಿ ಅಂತ. ಸೊ ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ನಿಮ್ಮ ಹೆಸರು, ಅಲ್ಲಿ ಏನು ಕೊಟ್ಟಿದ್ದಾರೆ ಆ ಹೆಸರು +XXYY ಈ ಥರ ಬರಿತಾ ಹೋಗಬೇಕಾಗುತ್ತೆ. ಓಕೆ, ಅದಾದಮೇಲೆ ಗಾದೆಗಳನ್ನು ಬರೀರಿ ಅಂತ ಕೇಳ್ಬೋದು. ಎಸ್, ಗಾದೆಗಳು ಆಳಾಗಬಲ್ಲವನು ಅರಸಾಗಬಲ್ಲ, ಅಥವಾ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಈ ಥರ ಕೇಳ್ತಾರೆ. ಯಾವುದಾದ್ರೂ ಒಂದು ಬರೀರಿ ಅಂತ. ಓಕೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಯಾವುದಾದ್ರೂ ಒಂದು ನಮ್ಗೆ ಗೊತ್ತಿರುತ್ತೆ ಯೂಶ್ವಲ್ ಆಗಿ ಏನಾದ್ರ ಮೀನಿಂಗ್ ಏನು. ಸೊ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಅದರ ಮೀನಿಂಗ್ ಏನು ಅನ್ನೋದನ್ನು ನಾವು ಬರಿಬೇಕಾಗುತ್ತೆ. ಆಯಿತಾ? ಅದಾದಮೇಲೆ ನುಡಿಗಟ್ಟುಗಳು, ಮುಖಭಂಗ ಮಾಡು ಅಥವಾ ಹದ್ದು ಮೀರು. ಏನು ಮುಖಭಂಗ ಮಾಡು ಅಂದರೆ ಅವಮಾನ ಮಾಡು ಅಂತ. ಸೊ ಅತಿ ಬುದ್ಧಿವಂತಿಕೆಯಿಂದ ವರ್ತಿಸ್ತಾ ಇದ್ದಂತಹ ರವಿಗೆ ಪರೀಕ್ಷೆಯ ಫಲಿತಾಂಶ ಮುಖಭಂಗ ಮಾಡಿತ್ತು. ಸೊ ಈ ರೀತಿ ಬರೀಬಹುದು. ಆಯ್ತಾ? ಅದಾದ್ಮೇಲೆ ನೋಡಿಲಿ, ಶಿರಸ ವಹಿಸು ಅಥವಾ ನುಚ್ಚು ನೂರಾಗು. ಶಿರಸ ವಹಿಸು ಈಸಿ ಇದೆ, ಗೌರವದಿಂದ ಒಪ್ಕೊಳ್ಳೋದು, ಆಜ್ಞೆಯನ್ನ ಪಾಲಿಸೋದು ಅಂತ. ಸೊ ಇದಕ್ಕೆ ಯಾವ ತರ ಮಾಡ್ಬೋದು? ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಆದೇಶಗಳನ್ನ ಶಿರಸ ವಹಿಸಿ ಪಾಲಿಸಿದ್ರು. ಸೊ ಈ ತರ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ಸ್. ಆದಿಕವಿ ಪಂಪ ಯಾವ ರಾಜನ ಆಶ್ರಯದಲ್ಲಿ ಇರ್ತಾನೆ ಅನ್ನೋದು. ಆಮೇಲೆ ಕುಮಾರವ್ಯಾಸನ ನಿಜವಾದ ನಾಮಧೇಯ ಏನು ಅನ್ನೋದು. ಏನು? ನಾರಾಯಣಪ್ಪ. ಸೊ ಅವರ ಒಂದು ನಿಜವಾದ ನಾಮಧೇಯ ಬರಿಬೇಕಾಗುತ್ತೆ. ಇನ್ನು ಇಂಗ್ಲಿಷ್ ಗೀತೆಗಳು, ಕವನ ಸಂಕಲನ ಬರೆದ ಕವಿ ಯಾರು? BM ಶ್ರೀಕಂಠಯ್ಯ. ಸೊ BM ಶ್ರೀ ಅಂತ ಕರೀತಾರೆ. ಸೊ ಈ ಥರ ನಿಮಗೆ ಆಪ್ಷನ್ಸ್ ಇರಲ್ಲ. ಕನ್ನಡ ಸಾಹಿತ್ಯದ ಬಗ್ಗೆನೂ ಕೂಡ ಇನ್ನು ಕೇಳ್ತಾರೆ. ಇನ್ನು ತತ್ಸಮ ತದ್ಭವ ಏನು? ಹದಿಬದೆ ಅಥವಾ ಪಾದುಕ ಅಂತಂದ್ರೇನು? ಹಾವುಗೆ ಅಂತ ಹೇಳ್ತಾರೆ. ಆಮೇಲೆ ಸಕ್ಕರೆ ಅಥವಾ ಶರ್ಕರ ಅಂತ ಹೇಳ್ತಾರೆ ಸಕ್ಕರೆಗೆ. ಅದಾದ್ಮೇಲೆ ಬ್ರಹ್ಮ ಅಥವಾ ಮಿಗ, ಬೊಮ್ಮ ಅಂತ ಹೇಳ್ತಾರೆ ಬ್ರಹ್ಮಂಗೆ. ಸೊ ದ್ಯೂತ ಅಥವಾ ಕುಕ್ಕಟ ಅಂತಂದ್ರೆ ಪಕ್ಷಿ. ಓಕೆ, ಅದಾದಮೇಲೆ ಕೂಷ್ಮಾಂಡ ಅಥವಾ ಅಂಗುಷ್ಟ. ಸೊ ಈ ಥರ ನಿಮಗೆ ಏನು ತತ್ಸಮ ತದ್ಭವ ಆಗಿರ್ಬೋದು, ಪದಗಳ ಅರ್ಥ ಆಗಿರ್ಬೋದು, ಎಲ್ಲ ಕೇಳ್ತಾರೆ ನೋಡಿ. ಇದನ್ನು ಬಿಡಿಸಿ ಬರಬೇಕು. ಹೆಂಗೆ ಬರಿತೀರಾ? ಪನ್ನಗ ಪ್ಲಸ್ ಆಭರಣ ಸವರ್ಣ ದೀರ್ಘ ಸಂಧಿ. ದೇವೇಂದ್ರ ಹೇಗೆ ಬರಿತೀರಾ? ಎಲ್ಲ ನೋಡಿಲಿ, ದೇವ ಪ್ಲಸ್ ಇಂದ್ರ ದೇವೇಂದ್ರ. ಸರ್ವೋದಯ ಹೇಗೆ ಬರಿತೀರಾ? ಸರ್ವ ಪ್ಲಸ್ ಉದಯ ಸರ್ವೋದಯ. ಈ ಥರ ಬಿಡಿಸಿ ಬರೀರಿ ಅಂತ ಕೇಳ್ತಾರೆ. ಅದಾದಮೇಲೆ 5ಕ್ಕೆ ಅರ್ಥ ತಿಳಿಸಿ. ವಾರಿಧಿ ಅಥವಾ ಇಳೆ. ಆಯಿತಾ? ಅರ್ಥವನ್ನು ತಿಳಿಸ್ಬೇಕು. ವಾರಿಧಿ ಅಂತಂದ್ರೆ ಏನು, ಇಳೆ ಅಂತಂದ್ರೆ ಏನು, ಭೂಮಿ. ಸೊ ತುರಗ ಅಥವಾ ನಿಶೆ, ಪಂಕ, ಭಾನು. ಸೊ ಈ ಥರ. ಆಯಿತಾ? ಅದಾದಮೇಲೆ ಏನು ಕೇಳಿದ್ದಾರೆ? ವಿರುದ್ಧ ಪದ ಕೇಳಿದ್ದಾರೆ. ಸೊ ಮುಂಗಾರು ಅಂದರೆ ಏನು? ಉತ್ಸಾಹ, ನಿರುತ್ಸಾಹ. ಆದಿ ಅಥವಾ ಸ್ವದೇಶಿಗೆ ವಿದೇಶಿ ಆಗುತ್ತೆ. ಪರಿಚಿತ, ಅಪರಿಚಿತ. ಇರುಳು, ಹಗಲು. ಆಮೇಲೆ ತಂಪು, ಬೆಚ್ಚಗೆ. ಅದಾದಮೇಲೆ ಏನು ಕೊಟ್ಟಿದ್ದಾರೆ? ಬಾಹ್ಯ ಅಥವಾ ಜಡ ಅಂತಂದರೆ ಚೇತನ ಆಗುತ್ತೆ, ಚುರುಕು ಆಗುತ್ತೆ. ಸೊ ಹೀಗೆ ಇದಿಷ್ಟು ನಿಮ್ಮ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ. ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಅಂದಾಗ ನೀವು ವರ್ಕೌಟ್ ಮಾಡಬೇಕು, ತುಂಬ ವರ್ಕೌಟ್ ಮಾಡಬೇಕಾಗುತ್ತೆ. ಕನ್ನಡ ಏನೋ 100 ಮಾರ್ಕ್ಸಿಗೆ ನಾವು 50 ಮಾರ್ಕ್ಸ್ನ ಸ್ಕೋರ್ ಮಾಡೋದು ಈಸಿ ಅಂತ ಅನ್ಕೋತಾ ಇದ್ವಿ. ಬಟ್ ಇಲ್ಲಿ ಕನ್ನಡ 50 ಮಾರ್ಕ್ಸಿಗಿದೆ. 50 ಮಾರ್ಕ್ಸಿಗೆ ಕನ್ನಡ ಕೊಟ್ಟಾಗ ನಾವು 50ಕ್ಕೆ 50 ತೆಗಿತೀವಿ ಅಂತ ಯಾವ ಗ್ಯಾರಂಟಿ ಇರುತ್ತೆ? ಈಗ ಬೇರೆ ಅಡ್ವಾನ್ಸ್ಡ್ ಆಗಿ ಕೇಳ್ತಾ ಇರೋದನ್ನ ಏನು ಕ್ವೆಶನ್ಸ್ಗಳನ್ನು. ಸೊ ಹಾರ್ಡ್ ವರ್ಕ್ ತುಂಬ ಬೇಕಾಗುತ್ತೆ ಈ ಭಾಷಾ ಸಾಮರ್ಥ್ಯ ಪರೀಕ್ಷೆಗಳಿಗೂ ಕೂಡ. ಸೊ ಹಾಗಾಗಿ ನಾನು ಇದು ಒಂದು ಮಾಡೆಲ್ ಪೇಪರ್ನ ನಿಮಗೆ ತೋರಿಸಿದ್ದೀನಿ, ಯಾವ ಥರ ಇರುತ್ತೆ, ಯಾವ್ಯಾವ ಥರ ಕ್ವೆಶನ್ಸ್ ಇರುತ್ತೆ ಅಂತ. ಸೊ ನಿಮಗೆ ಇನ್ನೆಷ್ಟು ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಅದರ ಮೇಲೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.